ಜಾನ್ವಿ, ಸ್ವಲ್ಪ ಸೇರ್ಕೊಡ್ರಿ ಆ ಕಡೆಗೆ, ನನ್ನ ಕಾಲು ನೋಯ್ತಾ ಇದೆ. ಅಜ್ಜಿ ಇನ್ನು ಒತ್ಕೊ ಅಂದ್ರೆ ನಾವಿಬ್ರು ಆಟೋದಿಂದ ಕೆಳಗೆ ಇಳಿಬೇಕಾಗುತ್ತೆ. ಇಳಿಯದಾ? ಅಯ್ಯಯ್ಯೋ, ಆ ಕೆಲಸ ಮಾತ್ರ ಮಾಡಬೇಡ ತಾಯಿ, ಕೂತ್ಕೋ. ಶ್ರೀಮಂತ್ಗೆ ಆಟೋ ಬೇಡ, ಕಾರ್ ಬುಕ್ ಮಾಡು ಅಂತ ಹೇಳಿದ್ರೆ ಈ ಆಟೋ ಬುಕ್ ಮಾಡಿದ್ದಾನೆ. ಚಿಪುಣ ಕುಮಾರ, ಇರ್ಲಿ ಅವನ್ಗೆ ಆಮೇಲೆ ಮಾಡ್ತೀನಿ. ಅತ್ತೆ, ಅವನೇನಾದ್ರೂ ಕೇಳಿಸ್ಕೊಂಡ್ರೆ 3ನೇ ಮಹಾಯುದ್ಧ ಶುರು ಆಗುತ್ತಷ್ಟೇ. ಅವನ್ ಕೇಳಿಸ್ಕೊಳಕ್ಕೆ ಅವನೇ ನಿಲ್ಲಿದ್ದಾನ? ಹಿಂದ್ಗಡೆ ಆಟೋದಲ್ಲಿ ಬರ್ತಾ ಇದ್ದಾನೆ. ಬರ್ಲಿ ಆಮೇಲೆ ನೋಡ್ಕೊಳ್ತೀನಿ ಅವನ್ನ. ಶ್ರೀಮಂತು, ಏನಪ್ಪ? ದೇವಸ್ಥಾನ ಇನ್ನು ಎಷ್ಟು ದೂರ ಇದೆಯಪ್ಪ? ಇನ್ನೇನು ಬಂತು, ಇಲ್ಲಿ ಹತ್ರದಲ್ಲೇ ಇರೋದು. ಪರವಾಗಿಲ್ಲ. ಅಯ್ಯೋ ಅಪ್ಪ, ಅಯ್ಯೋ ಡ್ರೈವರೇ, ಸ್ವಲ್ಪ ನಿಧಾನಕ್ಕೆ ಓಡಿಸಿ. ಕಾಲೆಲ್ಲ ನೋಯ್ತಾ ಇದೆ, ಎತ್ತಿ ಕುಗ್ತಾ ಇದ್ದೀರಲ್ಲ. ಅಜ್ಜಿ, ಬೇಕಿದ್ರೆ ನೀನೇ ಡ್ರೈವರ್ ಸೀಟಲ್ಲಿ ಕೂತ್ಕೊಂಡು ಎಷ್ಟು ಬೇಕೋ ಅಷ್ಟು ನಿಧಾನಕ್ಕೆ ಓಡಿಸ್ಬಿಡು. ಅಯ್ಯಯ್ಯಪ್ಪ, ಎಲ್ಲದಕ್ಕೂ ನನ್ನನ್ನು ಆಡ್ಕೊಳ್ತೀರಮ್ಮ. ಹೋಗ್ಲಿ ಬಿಡು, ನಾನು ಕೈ ಕಟ್ ಬಾಯಿ ಮುಚ್ಚಂತ ಕೂತ್ಕೊಂಡ್ಬಿಡ್ತೀನಿ. ಏನಜ್ಜಿ, ಆಟೋಲ್ ಕೂತ್ಕೊಂಡೇ ಸೈಟ್ ಹೊಡಿತಿದ್ಯಾ? ನೀನೇನಾದ್ರೂ ಡ್ರೈವರ್ ಸೀಟಲ್ಲಿ ಕೂತಿದ್ರೆ ರೇಸರ್ ತರ ಡ್ರಿಫ್ಟ್ ಮಾಡ್ತಿದ್ಯೇನೋ. ಅಜ್ಜಿ, ನೀನ್ ಹಿಂಗೆ ಆಡ್ತಾ ಇದ್ರೆ ಆಮೇಲೆ ಫ್ರೀ ಬಸ್ಸಲ್ಲಿ ಬನ್ನಿ ಅಂತ ಶ್ರೀಮಂತಣ್ಣ ಹೇಳ್ಬಿಡ್ತಾನ ಅಷ್ಟೇ, ಹುಷಾರು. ಅಯ್ಯಯ್ಯೋ, ನಾನೇನು ಮಾತಾಡಲ್ಲಮ್ಮ, ಅದಕ್ಕಿಂತ ಇದೇ ಮೇಲು. ಕೈ ಕಟ್ ಬಾಯಿ ಮುಚ್ಚ. ಅತ್ತೆ, ಇಷ್ಟೊಂದು ಯಾಕೆ ಕಷ್ಟಪಡೋದು? ಇಲ್ಲೇ ನಿಲ್ಲಿಸ್ಬಿಟ್ಟು ಇಲ್ಲಿಂದ ಕ್ಯಾಬ್ ಬುಕ್ ಮಾಡ್ತೀನಿ, ಅದ್ರಲ್ಲಿ ಹೋಗೋಣ. ಅಯ್ಯಯ್ಯೋ, ಅಂತ ಕೆಲಸ ಏನಾದರೂ ಮಾಡ್ಬಿಟ್ಟಿಯೇ ಮಂದಾರ? ಬೇಡ, ಆ ಕೆಲ್ಸಕ್ಕೆ ಮಾತ್ರ ಕೈ ಹಾಕ್ಬೇಡಮ್ಮ. ಆಮೇಲೆ ಶ್ರೀಮಂತಂಗೆ ಏನಾದರೂ ಗೊತ್ತಾಗಿ ನಾವು ಕಾರ್ ಬುಕ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ ಅನ್ಕೊಂಡ್ರೆ ನೀವೇನು ಬರೋದು ಬೇಡ, ನಡ್ಕೊಂಡು ಬನ್ನಿ ಅಂತ ನಮ್ಮನ್ನ ಬಿಟ್ಬಿಟ್ಟು ಹೊರಟೋಗ್ತಾನೆ ಅಷ್ಟೇ. ಸರಿ. ಅಪ್ಪ, ಯಾಕಪ್ಪ ಬೆನ್ನು ಆಗ್ತಾ ಇದೆಯಾ? ಏನಿಲ್ಲಪ್ಪ, ಇನ್ನೇನು ದೇವಸ್ಥಾನ ಬಂದ್ಬಿಡ್ತಲ್ಲ, ಬಿಡ್ಬಿಡು, ನಡೀತೆ ಬಿಡು. ಹೊಡಿ. ಯಾಕೆ ಇವನು ಇಷ್ಟೊಂದು ಗಡಿಬಿಡಿ ಮಾಡ್ತಾ ಇದ್ದಾನೆ? ಅಜ್ಜಿ, ಇದೇ ಲಾಸ್ಟ್ ಸ್ಟಾಪು. ಇಳಿರಿ. ಸ್ವಲ್ಪ ತಡಿಯೋ, ಕಾಲೆಲ್ಲ ಹಿಡ್ಕೊಂಡ್ಬಿಟ್ಟಿದೆ, ಮೈ ಕೈ ಎಲ್ಲ ನೋಯ್ತಾ ಇದೆ ಇಕ್ಕಟ್ಟಲ್ಲಿ ಕೂತ್ಕೊಂಡು. ಇದನ್ನ ಮೈ ಕೈ ನೋವು ಅನ್ಕೋಬಿಡಿ, ಎಲ್ಲ ಮಸಾಜ್ ಆಗ್ತಿದೆ ಅಂತ ಅನ್ಕೊಳ್ಳಿ. ಸ್ವಲ್ಪ ಹೊತ್ತರೆಲ್ಲ ಸರಿ ಹೋಗುತ್ತೆ. ಇಳಿರಿ ಅಜ್ಜಿ. ಶ್ರೀಮಂತು, ಇದ್ರ ಬದಲು ಕಾರಲ್ಲೇ ಬಂದಿದ್ರೆ ಚೆನ್ನಾಗಿರೋದಲ್ವೇನೋ? ಅಪ್ಪ, ಬಟ್ಟೆ ಅಂಗಡಿಲಿ ಖರ್ಚಾಗಿದ್ದು, ವೆಡ್ಡಿಂಗ್ ಶಾಪಲ್ಲಿ ಖರ್ಚಾಗಿದ್ದು, ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಖರ್ಚು ಮಾಡಿರೋದು, ಈ ಥರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ. ಅದೆಲ್ಲ ಖರ್ಚು ಮಾಡಿರೋದನ್ನ ಉಳಿಸ್ಕೋಬೇಕು ಅಂದರೆ ಈ ಥರ 200-300ನ ಉಳಿಸ್ಕೋಬೇಕು. ಆಗ 200 ಸೇರಿ ಲಕ್ಷನ ಉಳ್ಸೋಕ್ಕಾಗುತ್ತೆ. ಆಟೋಗಾದ್ರೆ 100-200 ರೂಪಾಯಿ ಆಯಿತು. ಅದೇ ಕ್ಯಾಬ್ಗಾಗಿದ್ರೆ 2 ಕ್ಯಾಬ್ ಬುಕ್ ಮಾಡಬೇಕಾಗಿತ್ತು. 250 ರೂಪಾಯಿ ಒಂದು ಸೈಡ್ ಕ್ಯಾಬು ಅಂದರೆ 2 ಕ್ಯಾಬ್ಗೆ ಎಷ್ಟಾಯಿತು? 500 ರೂಪಾಯಿ ಖರ್ಚಾಗೋದು. ಅಲ್ಲಿಗೆ 300 ರೂಪಾಯಿ ಸೇವ್ ಮಾಡ್ದಂಗೆ ಆಗಿಲ್ವಾ? ಅಜ್ಜಿ, ಇನ್ನೂ ಎಷ್ಟೊತ್ತು? ಇಳಿರಿ. ಬರ್ತೀನಿ. ಇಲ್ಲೇ ಕೂತ್ಕೊಂಡಿರಕ್ಕೆ ಆಟೋ ನಮ್ದ, ಬಂದೇ ಇರು.